ಉಳುಮೆ ಮಾಡ್ತಾ ಸುಮಾರು 50 ವರ್ಷಗಳಿಂದ ಉಳುಮೆ ಮಾಡ್ತಾರೆ. ಜಮೀನಿಲ್ಲ, ಹಾನಿ ಇದೆ, ಮುಟೇಶನ್ ಇದೆ, ಎಲ್ಲ ಇದೆ. ಪ್ರವೀಣ್ ಅಧಿಕಾರಿಗಳು ಕೊಟ್ಟಿರೋದು ಇವ್ರಿಗೆ ಏನಾಗ್ತಿದೆ ಸರ್, ಕೋರ್ಟಲ್ಲಿ ಇವ್ರ ಮೇಲೆ ಕೇಸುಗಳು ಹಾಕ್ಬೋದು ಸರ್, ಮಾಡಬಾರ್ದು ಬಡವ್ರ ಮೇಲೆ. ಯಾಕಂದ್ರೆ ಪಾನಿಗಳಿಲ್ಲ. ಇವಾಗ ಇವ್ರು ಏನೇ ಇದ್ರು ಬರೀಬೋದು ಅಷ್ಟೇ, ಸರ್ಕಾರಕ್ಕೆ ಬರೀಬೋದು ಹಿಂಗಿದೆ ನಮ್ಗೆ ಸಂಬಂಧಪಟ್ಟಿದೆ. ಆದರೆ 72, 73 ಬಂದುಬಿಟ್ಟಿದೆ ಸರ್ ಜಮೀನಲ್ಲಿ. ಇವ್ರಿಗೆ ಹಕ್ಕೇ ಇಲ್ಲ. ಪಾನೀರು ಪೊಸಿಷನ್ನೇ ಓಡ್ಸೋಕ್ಕಾಗಲ್ಲ ಇವರು. ಪಾನೀರು ಹಿಂಗೆ ಓಡಿಸ್ತಾರೆ ಸರ್. ಇವಾಗ ಈಶಾ ಫೌಂಡೇಶನ್ ಕಂಪ್ಲೀಟ್ ಕೊಡ್ತೀನಿ ನಾಳೆ 1000 ಎಕರೆ ಕೊಟ್ಟಿದೆ ಸರ್, ಫಾರೆಸ್ಟ್ ಲ್ಯಾಂಡ್ ಇದೆ. ಆ ಈಶಾ ಫೌಂಡೇಶನ್ ತೆಗೀರಿ ಸರ್, ಅವ್ರು ಇದೆ ಸರ್, ಅವ್ರಿಗೆ ಆ ತಾಕತ್ತಿದೆ ಅವ್ರಿಗೆ, ತೆಗಲಿ. ಇವಾಗ ಈಶಾ ಫೌಂಡೇಶನ್ ಬೇಡ ಅಲ್ಲಿ, ನಾವೊಂದು ಮನವಿ ಕೊಡ್ತೀವಿ. ಇವಾಗ ಅಕ್ಕಪಕ್ಕದಲ್ಲ ರೆಸಾರ್ಟ್ಗಳು ಜಾಸ್ತಿ ಇದೆ, ಅಲ್ಲೆಲ್ಲ ಫಾರೆಸ್ಟ್ ಲ್ಯಾಂಡ್ಗಳೆಲ್ಲ ಇದೆ ಸರ್. ಆ ಪಾನಿಗಳು ಬೇಕಂದ್ರೆ ಕೊಡ್ತೀವಿ, ಮಾಡ್ತಾರೆ ಕೇಳಿ ಸರ್. ಅವ್ರು ಮಂತ್ಲಿ ಕೊಡ್ತಾರೆ. ಬಡವರು ಇರೋ 1 ನಿಮಿಷ ಅಲ್ಲ ಸರ್, ಬಡವರು ಏನೋ ಜಮೀನು ಪಾಪ ಉಳುಮೆ, ಇವಾಗ ಜಮೀನು ಸಿಕ್ಕೋದೇ ಕಷ್ಟ ಸರ್. SC/ST ಕಾರ್ಪೊರೇಷನ್ ಜಮೀನು ಕೊಡ್ತಾ ಇಲ್ಲ, ರೇಟ್ ಎಲ್ಲ ರೈಸ್ ಆಗಿದೆ ಸರ್. ಇವಾಗ ಇವ್ರಿಗೆ ಏನು ಸರ್, ಇವಾಗ ಭಾರತ ರತ್ನ ಕೊಡ್ತಾರೆ 22 ವರ್ಷ. ಯಾರೋ ರಾಜಕೀಯ ಒತ್ತಡ ಬಂದಿರುತ್ತೆ, ಇಲ್ಲ ಅನ್ನಲ್ಲ. ಇವ್ರು ಡ್ಯೂಟಿ ಇವ್ರು ಕರೆಕ್ಟಾಗಿ ಮಾಡಿದಾಗ ಏನು ಒತ್ತಡ ಸರ್. ಎಲ್ಲೋದ್ರೂ ಇವ್ರು DFA ಇಲ್ಲ, ಇಲ್ಲೋದ್ರೂ DFA, ಕೋಲಾರ್ಗೆ ಹೋದ್ರೆ DFA, ಮಡಿಕೇರಿಗೆ ಹೋದ್ರೆ DFA ಸರ್. ಏನು ಅವರು ಯಾರೋ ರಾಜಕೀಯ ಒತ್ತಡ ಇರುತ್ತೆ ಇವ್ರಿಗೆ, ಇಲ್ಲ ಅಂತ ಇಲ್ಲ. ಅವ್ರು ಹಾಕ್ಸ್ಕೊಂಡು ಬಂದಿರ್ತಾರೆ, ಇವ್ರಿಗೆ ಅವ್ರ ಮಾತು ಕೇಳಬೇಕಂತ ಇರುತ್ತೆ ಸರ್. ಅಲ್ಲ ದಯವಿಟ್ಟು ನಾನು ಇಷ್ಟೇ ಸಹ ಹೇಳೋದು, ಅಲ್ಲ ಇರಲಿ ಸರ್. ಇವಾಗ ಈಶಾ ಫೌಂಡೇಶನ್ ಇವಾಗ ಮಾಡಲಿ ಸರ್, ಸರ್ವೆ ಮಾಡಿಸಿ. ಈಶಾ ಫೌಂಡೇಶನ್ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಅಕ್ರಮ ಮಾಡಿದ್ದಾರೆ ಸರ್ವೆ ಮಾಡಿಸಿ. ಅದು ಫಸ್ಟ್ ಖಾಲಿ ಮಾಡಿಸಿ, ಮತ್ತೆ ಇದು ಮಾಡಿ. ಯಾವುದೇ ರೀತಿ ನಮ್ಮದು ಉದ್ದೇಶ ಇರಲಿಲ್ಲ ಈ ರೀತಿ ಪ್ರೊಟೆಕ್ಟ್ ಮಾಡಬಾರ್ದು ಅಂತ ಹೇಳಿ. ನಿಮ್ಮದೇ ಆಫೀಸ್ ಇದೆ, ನಿಮ್ಮದೇ ಪ್ರಮೈಸ್ ಇದೆ, ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ಅವೆಲ್ಲ ಬಂದಾಗಲೂ ನೀವು ಪ್ರತಿಭಟನೆ ಮಾಡ್ಬೋದು. ನಿಮ್ದು ಅಕ್ಕಿ ಏನಿದೆ ಅದನ್ನ ಕೇಳಲಿಕ್ಕೆ ಸರ್ವರಿಗೂ ಅಧಿಕಾರ ಇದೆ. ಆದರೆ ಇದೇನು ಅವುಗಡೆ ಇದಾಗಬಾರ್ದಾಗಿತ್ತು. ನಾವು ತೀವ್ರ ಏನಾಗಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅದು ಯಾವುದೇ ಕಾರಣಕ್ಕೂ ನಮ್ದು ಯಾವುದೇ ದುರುದ್ದೇಶ ಅದರಲ್ಲಿಲ್ಲ. ಯಾವುದೇ ಹೋರಾಟನ ದಮನ ಮಾಡಬೇಕು ಅನ್ನೋ ಉದ್ದೇಶ ಏನಾಗಿದೆ. ಇದು ಮುಂದೆ ಈ ರೀತಿ ಆಗದೆ ಇರೋ ರೀತಿ ನಾವು ಗಮನ ವಹಿಸ್ತೀವಿ. ಮತ್ತೆ ಈ ರೀತಿ ಏನಾಗಿದೆ ನಿಮ್ಮ ಮನಸ್ಸಿಗೆ ಬೇಜಾರಾಗಿದೆ, ಅದಕ್ಕೆ ಅತೀವ ವಿಷಾದ ನಾನು ವ್ಯಕ್ತಪಡಿಸ್ತೀನಿ. ಇದನ್ನ ದಯವಿಟ್ಟು ಜಮೀನ್ ಹತ್ರ ಹೋಗ್ಬಾರ್ದು ಸರ್. ಆಯ್ತು, ಬರ್ತೀನಿ. ಜಮೀನ್ ಹತ್ರ ಅಲ್ಲಿ ಹೋಗ್ಬಾರ್ದು, ಅದೇ ಮೇನ್ ನಮಗೆ. ಇದು ಸಾರ್ವಜನಿಕ ನಿಮ್ದೇ ಆಫೀಸ್, ಇದು ನಮ್ಮ ಚೇಂಬರ್ಗೂ ನೀವು ಬರ್ಬೋದು, ನಮ್ಮ ಆಫೀಸಿಗೆ ಬರ್ಬೋದು, ಎಲ್ಲಿ ಬೇಕಾದ್ರೂ ನೀವು ಬರ್ಬೋದು. ಇದು ನಿಮ್ದೇ ಆಸ್ತಿ ಇದೆ. ಆ ರೀತಿ ಏನೋ ಭಾವನೆ ಇಟ್ಕೋಬೇಡಿ. ಎಲ್ಲರೂ ಒಂದೇ, ನಾವೆಲ್ಲ ಅಣ್ಣ ತಮ್ಮಂದಿರಿದ್ದಂಗೆ. ನಾವೆಲ್ಲರೂ ನಿಮ್ಮದೇ ಸೇವೆ ಮಾಡೋಕ್ಕಿರುವಂಥ ಸರ್ಕಾರಿ ನೌಕರರು, ಅದು ಮೊದಲನೇ. ಮತ್ತು ಇನ್ನೊಂದು ಏನಾಗಿದೆ, ಈಗ ಇವರು ಸುಮಾರು ದಿನದಿಂದ ನೋಡ್ತಾ ಇದ್ದೀನಿ ನಾನು, ನಮ್ಮ ರೈತ ಬಾಂಧವರು 6 ಜನ ಏನಿದ್ದಾರೆ, ಇವ್ರದ್ದು ಏನಾಗಿದೆ, ಅಲ್ಲಿ ಒಂದು ಏನು ಗ್ರ್ಯಾಂಟ್ ಆಗಿದೆ ಅದು ಸೆಕ್ಷನ್ 4 ಏರಿಯಾ. ಆಗಲೇ ನಮ್ಮ ನಾಯಕ ಹೇಳಿದಂಗೆ ಅದು ಸೆಕ್ಷನ್ 4 ಏರಿಯಾದಲ್ಲಿದೆ. ಸೆಕ್ಷನ್ 4 ಏರಿಯಾ ಆದಮೇಲೆ ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ಅಂತ ಇರ್ತಾರೆ. ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ಅವರು ಅದನ್ನು ಹಿಯರಿಂಗ್ ಮಾಡ್ತಾ ಇದ್ದಾರೆ. ಅವ್ರದ್ದೊಂದು ಕೋರ್ಟ್ ಇದೆ, ಅಲ್ಲಿ ಮ್ಯಾಟರ್ ಪೆಂಡಿಂಗ್ ಇದೆ. ನಾವು ಸಹ ಅರಣ್ಯ ಇಲಾಖೆ ಪರವಾಗಿ ಇಲ್ಲ ಇನ್ನೂ ಅಲ್ಲಿಂದ